ಭವ್ಯ ಅವರ ಅದ್ಭುತವಾದಂತಹ ಸಿನಿಮಾ ಕೂಡ ಈಗ ಸೆಟ್ ಇರ್ತಾ ಇದೆ. ಹೌದು, ದೇವಿ ಎಂಬ ಒಂದು ಸಿನಿಮಾದ ಮೂಲಕ ಇದೀಗ ಭವ್ಯ ಅವರು ಚಿತ್ರರಂಗಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇದ್ದಾರೆ. ಇದಕ್ಕೂ ಮುಂಚೆನೆ ಒಂದು ಸಿನಿಮಾದಲ್ಲಿ ಮಾಡಬೇಕಾಗಿತ್ತು, ಬಟ್ ಅದಕ್ಕೂ ಮಧ್ಯದಲ್ಲಿ ನಿಂತೋಯ್ತು. ಭವ್ಯ ಅವರ ಈ ಒಂದು ಹೊಸ ಸಿನಿಮಾ ಹೆಸರು ದೇವಿ ಅಂತ, ಹೊಸ ಹೀರೋ ಜೊತೆಗೆ ಈ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸ್ಕೊತಾ ಇದ್ದಾರೆ ಭವ್ಯ ಕೂಡ. ಹಾಗಾದ್ರೆ ಯಾವ ರೀತಿ ಇರುತ್ತೆ ಒಂದು ಸಿನಿಮಾ ಮೇಲೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ಯಾಕಂದ್ರೆ ಭವ್ಯ ಅವರು ಈ ಹಿಂದೆ ಬಿಗ್ ಬಾಸ್ ನಲ್ಲಿ ಆಗಿರ್ಬೋದು, ಗೀತಾ ಧಾರಾವಾಹಿ ಆಗಿರ್ಬೋದು, ಈಗ ಸದ್ಯಕ್ಕೆ ಪ್ರಸ್ತುತವಾಗಿ ಬರ್ತಿರುವಂತಹ ಅದ್ಭುತವಾದಂತಹ ಕರ್ಣ ಧಾರಾವಾಹಿ ಆಗಿರ್ಬೋದು, ಮೋಡಿ ಮಾಡಿರುವಂತಹ ಕಿರುತೆರೆಯ ನಟಿ, ಸಾಕಷ್ಟು ಬೇರೆ ಬೇರೆ ಪ್ರಾಜೆಕ್ಟ್ ಗಳು ಸಹ ಕಾಣಿಸ್ಕೊಂಡಿದ್ದಾರೆ, ರಿಯಾಲಿಟಿ ಶೋಗಳು ಸಹ ಕಾಣಿಸ್ಕೊಂಡಿದ್ದಾರೆ. ಸೊ ಭವ್ಯ ಅವರು ಈಗ ಸಿನಿಮಾಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಮೊದಲ ಸಿನಿಮಾ ಯಾವ ರೀತಿ ಮಾಡ್ತಾರೆ ಭವ್ಯ ಅವರು, ಮೊದಲ ಸಿನಿಮಾದಲ್ಲೇ ಕ್ಲಿಕ್ ಆಗ್ತಾರ, ಕಿರುತೆರೆಯಿಂದ ಬಂದಂತ ಹಲವಾರು ಕಲಾವಿದರು ದೊಡ್ಡ ಸ್ಕ್ರೀನ್ ಅಂದ್ರೆ ಸಿನಿಮಾದಲ್ಲಿ ತುಂಬಾನೇ ಕಷ್ಟ ಅನುಭವಿಸ್ತಾರೆ. ಯಾಕಂದ್ರೆ ಅಷ್ಟಾಗಿ ಕ್ಲಿಕ್ ಆಗೋಕ್ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಉದಾಹರಣೆಗಳು ಸಾಕಷ್ಟು ಇದೆ. ನೋಡೋಣ ಭವ್ಯ ಅವರ ವಿಚಾರದಲ್ಲಿ ಅವರ ಸಿನಿಮಾ ಯಾವ ರೀತಿ ಇರುತ್ತೆ. ದೇವಿ ಅಂತ ಒಂದು ಸಿನಿಮಾ ಟೈಟಲ್ ಅನ್ನು ಇಟ್ಟಿದ್ದಾರೆ. ಯಾಕಂದ್ರೆ ದೇವರಿಗೆ ಸಂಬಂಧಪಟ್ಟಂತ ಏನಾದ್ರು ಇರ್ಬೋದಾ, ಏನಿದು, ಯಾವ ರೀತಿ ಟೈಟಲ್ ಇದೆ, ಎಲ್ಲವನ್ನೂ ಕೂಡ ಜನರು ಕೂಡ ತಿಳ್ಕೊಳಕ್ಕೆ ವೇಟ್ ಮಾಡ್ತಾ ಇದ್ರೆ ಮುಂದಿನ ದಿವಸಗಳಲ್ಲಿ ಎಲ್ಲವೂ ಕೂಡ ಕಂಪ್ಲೀಟ್ ಮಾಹಿತಿ ಸಿಗಲಿದೆ.